ಈ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ನಡೆದಿದೆ ಸರ್. ಎಷ್ಟು ಸರ್ ಒಂದು ಅಂದಾಜು ಎಷ್ಟು ಸರ್ ಎಷ್ಟು ಸಾವಿರಾರು ಕೋಟಿ ಅಂತೀರಿ ಎಷ್ಟು ಕೋಟಿ ದೂರರಾಜ್ಯ ಬರೋದು 5,000 ಕೋಟಿವರೆಗೂ ಆಗಿದೆ ಅಂತ. 5,000 ಕೋಟಿ ಸೊ ಅದು ಸಮಗ್ರ ತನಿಖೆ ಮಾಡಿ ಅಷ್ಟು ಬಂದೇ ಬರ್ತದೆ ಅಂತ ಆಗಿದೆ. ಸೊ ಈಗಾಗಲೇ ನ್ಯಾಯಾಲಯಕ್ಕೆ ಏನು ಲೋಕಾಯುಕ್ತ ಅಧಿಕಾರಿ ವರದಿ ಸಲ್ಲಿಸಿದರೆ ಆ ವರದಿಲಿ 1055 ನಿವೇಶನ ಅಂತ ಇದೆ. 1055 ನಿವೇಶನ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಹಗರಣದ ಟೋಟಲ್ ಇದು 1055 ನಿವೇಶನಗಳನ್ನು ಅಕ್ರಮ ಹಂಚಿಕೆ ಮಾಡಲಾಗಿದೆ ಅವರೇ ಬರೆದಿದ್ದಾರೆ. ಅದು ಕೇವಲ 134 ಜನ, ಕೇವಲ 134 ಜನ 1000 ನಿವೇಶನಗಳನ್ನು ಪಡ್ಕೊಳ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ. ಸೊ ಆ ಕಾರಣಕ್ಕೆ ನನ್ನನ್ನು ಏನಾದ್ರು ಮಾಡಿ ಕುಗ್ಸ್ಬೇಕು ಅಂತೇಳಿ ಆರೋಪಗಳಲ್ಲೂ ಸೇರಿ ಈ ಥರ ಪ್ರಯತ್ನಗಳ ಮಾಡ್ತಾರೆ. ನಿಮಗೆ ಮಾಹಿತಿ ಕೊಟ್ಟಂತ ಮಾಹಿತಿದಾರನು ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದ ಅನ್ನೋಂತಲ್ಲ, ಇದು ಬಹಳ ದೊಡ್ಡ ವಿವಾದ ಬಂತು ಸರ್ ಅವಾಗ. ಈಗ ನಮಗೆ ಸರ್ ನಾವು ಜರ್ನಲಿಸಮ್ ಅಲ್ಲಿ ಇದ್ದೀವಿ, ನಮಗೆ ಎಷ್ಟು ಸುದ್ದಿ ಮೂಲಗಳ ಅವಶ್ಯಕತೆ ಇದೆಯೋ ಅಷ್ಟೇ ಸುದ್ದಿ ಮೂಲಗಳ ಅವಶ್ಯಕತೆ. ಮತ್ತು ಇನ್ನೊಂದಿದೆ, ನಮ್ಮ ಜರ್ನಲಿಸಮ್ ಎಥಿಕ್ಸು ಮತ್ತು ನಿಮ್ದು ಎಥಿಕ್ಸು ಕೂಡ ಹಂಗೆ ಇದೆ ಅಂತ ಭಾವಿಸ್ತೀನಿ. ಯಾವಾಗಲೂ ಸುದ್ದಿ ಕೊಟ್ಟಂತಹ ಆ ಸುದ್ದಿ ಮೂಲ ಇದೆಯಲ್ಲ, ಅದರ ಒಂದು ವಿಶ್ವಾಸ ಕಾಪಾಡ್ಕೊಳ್ಳೋದಕ್ಕೆ ನಾವು ಗೌಪ್ಯತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ತಾವು ತಮಗೆ ಕೊಟ್ಟಂತ ಮಾಹಿತಿದಾರ ಯಾರಿರ್ತಾನೆ ಅವನ ಬಗ್ಗೆನೇ ತಾವು ಹೇಳ್ಬಿಡ್ತೀರ ಅನ್ನೋಂಥ ಮಾತುಗಳು ಇಲ್ಲ. ಈಗ ಯಾರು ನಂಬ್ಕೊಂಡು ಮುಂದಿನ ಮಾಹಿತಿ ಕೊಡ್ತಾರೆ ಸರ್? ಹೇಳ್ತೀನಿ ಕೇಳಿ. ಸೊ ನಾನು ಇವತ್ತರೂ ಕೂಡ ನನಗೆ ಮಾಹಿತಿ ಕೊಡೋದು ಕೆಲವೆಲ್ಲ ಗೌಪ್ಯವಾಗಿ ಕಾಪಾಡೋಂಥ. ಸೊ ನಾನು ಪ್ರಾಣ ಹೋದ್ರು ಕೂಡ ಅವ್ರ ಹೆಸರನ್ನು ಹೇಳುತ್ತಾರೆ. ಆದರೆ ಇಲ್ಲಿ ಪ್ರಕರಣದ ಏನಾಯ್ತು ಅಂತಂದರೆ, ಇದೇ ನಟೇಶ್ ಸರ್, ಇಲ್ಲಿ ಅದೇ ಜನಕ್ಕೆ ಇನ್ನೂ ಸತ್ಯ ಗೊತ್ತಾಗಿಲ್ಲ. ಈ ನಟೇಶ್ ಏನು ಮಾಡಿದಾರೆ ಅಂದರೆ, ಅವ್ರು ಸಂಚು ರೂಪಿಸೋಕೆ ಹೋಗಿ ನನ್ನನ್ನು ಏನೋ ಮಾಡೋಕ್ಕೆ ಹೋಗಿ ಅವರೇ ಲಾಕ್ ಮಾಡೋದು. ಸೊ ಈ ಒಂದು ಧ್ವನಿ ಮುದ್ರಣ ಏನಿದೆ ಅದು ವಿನೋದೇ ಕೊಟ್ಟೋದನ್ನು ಗೊತ್ತು ಅವ್ರಿಗೆ. ಸೊ ವಿನೋದಿಂದ ಅವರೇ ತರಿಸ್ಕೊಳ್ತಾರೆ ವಾಟ್ಸಪ್ ಮೂಲಕ. ಅವೆಲ್ಲ ಮಾಹಿತಿ ಕೂಡ ಇಲ್ಲಿ ತನಿಖಾಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಇಲ್ಲಿ ನಟೇಶ್ ಡಬಲ್ ಗೇಮ್ ಮಾಡೋಕ್ಕೆ ಹೋಗಿ ಸೊ ಈಗ ಅವರೇ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನನ್ನನ್ನು ಲಾಕ್ ಮಾಡಿ ವಿನೋದನ್ನು ಅವ್ರ ಪರವಾಗಿ ಏನೋ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಹಾಗಾಗಿ ತನಿಖಾಧಿಕಾರಿಗಳೇ ಆ ವಿಚಾರ ಗೊತ್ತಿಲ್ಲ, ನಾನು ಬಯಲು ಮಾಡಿದಲ್ಲ. ಮತ್ತು ಅದೆಲ್ಲ ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹ ಮಾಡಿದಾಗ ಸೊ ಯಾರು ವಾಟ್ಸಪ್ಪಿಂದ ಬಂದಿದೆ, ಹಿಂಗೆ ಬಂದಿದೆ ಅದೆಲ್ಲ ನೋಡಿದಾಗ ಬಂತು ಅಷ್ಟೇ ಹೊರತು ನಾನು ಉದ್ದೇಶಪೂರ್ವಕವಾಗಿ ಅವ್ರ ಹೆಸರು ಹೇಳಿದೆ ಅಂತಲ್ಲ. ಯಾಕೆ ಹೇಳಿದ್ರಿ? ನಾಳೆ ಬರಲ್ಲಪ್ಪ, ನಾಳೆ ನಾವ್ಯಾಕೆ ಕೊಡಬೇಕು? ಸ್ನೇಹ ಮೇಕೃಷ್ಣ ಅವ್ರ ಬಗ್ಗೆ ನಂಬಿಕೆ ಇದೆ, ಅವ್ರು ಒಂದು ತಾರ್ಕಿಕ ಅಂತ್ಯ ಕೊಡ್ತಾರೆ ಅಂತ ನೀವು ಈ ಮಟ್ಟದಲ್ಲಿ ಹೇಳ್ಬಿಟ್ರೆ. ಇವತ್ತು ಕೂಡ ನನಗೆ 100 ಜನ ಬಾತ್ಮೀದಾರರು ಇದ್ದಾರೆ, ಅವ್ರು ಯಾರ್ದೋ ಹೆಸರು ಕೊಟ್ಟಿಲ್ಲ. ಇದು ಬಂದಿದ್ದು ನಟೇಶ್ ಕಡೆನೇ. ನಟೇಶ್ ದೂರ ದಾಖಲು ಮಾಡಿ ಅವ್ರು ಮಾಡಿದಂಥ ಕೆಲಸದಿಂದ ಇದು ಬಂತೆ ಹೊರತು ಸೊ ನಾನು ಮಾಹಿತಿ ಕೊಟ್ಟಿರೋಂಥದ್ದಲ್ಲ.